ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಕಸ್ಟರ್ಡ್ ಪೌಡರ್ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಟ್ಕೊಂಡು ವಾಟ್ಕದೊಳಗೆ ಹಾಕ್ಕೊಂಡಿದ್ದೀನಿ. ಒಂದು 4 ಚಮಚ ತಗೊಂಡಿದ್ದೀನಿ. ನೋಡಿ, ಇದು ಕಸ್ಟರ್ಡ್ ಪೌಡರ್ ಇದೆ. ಇದು ಸ್ಟ್ರಾಬೆರಿ ಫ್ಲೇವರ್ ಇದೆ. ಇದು 2 ಚಮಚ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾವು ಹಾಲೊಳಗೆ ಹಾಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಂಡ ತಕ್ಷಣ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ ಅದರೊಳಗೆ. ನೋಡಿ, ಈ ರೀತಿ ಆಗಬೇಕು. ನಾ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ನೋಡಿ, ತಣ್ಣಗಾದಿಂದ ಈ ರೀತಿ ಗಟ್ಟಿಯಾಗಿ ಆಗುತ್ತೆ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಫ್ರಿಜ್ ಒಳಗೆ ಒಂದು 2 ತಾಸು ಇಟ್ಕೋಬೇಕು. ಫ್ರೀಜರ್ ಒಳಗೆ ಇಟ್ಕೋಬೇಕು. ನೋಡಿ, 2 ತಾಸು ಆಗಿದೆ. ಈ ರೀತಿ ಸ್ವಲ್ಪ ಗಟ್ಟಿ ಆಗಿದೆ. ಈ ರೀತಿ ಒಡ್ಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕೋಬೇಕು. ನೋಡಿ, ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದ್ರೊಳಗೆ ಹಾಕ್ಕೊತೀನಿ. ಅರ್ಧ ವಾಟ್ಕ ನಾನು ಕ್ರೀಮ್ ತೊಗೊಂಡಿದ್ದೀನಿ. ನೋಡಿ, ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಹಾಲು ಕಾಸ್ಕೊಂತೇವಲ್ಲ, ಅದರೊಳಗೆ ಕ್ರೀಮ್ ಬರುತ್ತೆ ಎಲ್ಲ ಮೇಗೆ, ಅದೇ ತೊಗೊಂಡು ಇಟ್ಕೊಂಡಿದ್ದೆ, ಅದೇ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ರೊಳಗೆ ಈ ರೀತಿ ಆಗುತ್ತೆ. ನಾನು ಇಲ್ಲಿ ಒಂದು ಕಂಟೈನರ್ ತೊಗೊಂಡು ಇದರೊಳಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡು ಮತ್ತೆ ಒಂದು 4 ತಾಸು ನಾವು ಫ್ರೀಜರ್ ಒಳಗೆ ಇಟ್ಕೋಬೇಕು. ನೋಡಿ, 4 ಗಂಟೆ ಆಗಿದೆ. ತಕ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ನಾವು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ಬಜಾರ್ ಸಾರ್ಕನೇ ಐಸ್ ಕ್ರೀಮ್ ಆಗುತ್ತೆ. ನೋಡಿ, ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಲೀಡ್ ಮುಚ್ಕೊಂಡು ನಾನು ಒಮ್ಮೆ ತಿರುಗಿಸ್ಕೊತೀನಿ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಆಗಿದೆ. ಈ ರೀತಿ 2 ಸಲ ಮಾಡಿಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂಥೇಳಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಕಂಟೈನರ್ ತೊಗೊಂಡು ಅದರೊಳಗೆ ಹಾಕ್ಕೊಂಡಿದ್ದೀನಿ. ಇದು ಸೈಡ್ ಇಟ್ಕೋಣ. ನಾನು ಮತ್ತೊಂದು ಕಲರ್ ಮಾಡ್ಕೊಂಡಿದ್ದೀನಿ. ಇದು ಕಸ್ಟರ್ಡ್ ಪೌಡರ್ ಇದೆ. ಇದು 3 ಥರ ಫ್ಲೇವರ್ ಇರುತ್ತೆ. ಅದೇ ಪಿಂಕ್ ಕಲರ್ ನಾನು ಮಾಡ್ಕೊಂಡಿದ್ದೇನಲ್ಲ, ಅದೇ ರೀತಿ ನಾನು ಇದು ಯೆಲ್ಲೋ ಕಲರ್ ಇದೆಲ್ಲ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಈ ರೀತಿ ನಾನು ಪಿಂಕ್ ಕಲರ್ ಮಾಡ್ಕೊಂಡಿದ್ದೇನಲ್ಲ, ಅದೇ ರೀತಿ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾವು ಇದರೊಳಗೆ ಕಂಟೈನರ್ ಒಳಗೆ ಹಾಕೋಬೇಕು. ಈ ರೀತಿ ಹಾಕೊಂಡ್ರೆ ಮಿಕ್ಸ್ ಕಲರ್ ಆಗುತ್ತೆ. ನೋಡಿ, ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡು ನಾವು ಇದು ಓವರ್ ನೈಟ್ ಇಟ್ಕೋಬೇಕು. ಓವರ್ ನೈಟ್ ಫ್ರೀಜರ್ ಒಳಗೆ ಇಟ್ಕೊತೀನಿ. ನೋಡಿ, ಈ ರೀತಿ ನಾನು ಕಪ್ ಒಳಗೆ ಹಾಕೊಂಡು ತೋರಿಸ್ಕೊಡ್ತೀನಿ. ಇದು ಲೇಯರ್ ಒಳಗೆ ಹಾಕ್ಕೊತೀನಿ. ನೀವು ಗ್ಲಾಸ್ ಇದ್ದರೆ ಗ್ಲಾಸ್ ಒಳಗೂ ಹಾಕೋಬಹುದು. ನೋಡಿ, ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡು ಒಂದು 2 ತಾಸು ನಾನು ಇದನ್ನು ಫ್ರೀಜರ್ ಒಳಗೆ ಇಟ್ಕೊಂಡಿದ್ದೀನಿ. ನೋಡಿ, 2 ತಾಸು ಆಗಿಂದೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ನಾನು ಪಿಂಕ್ ಕಲರ್ ಲೇಯರ್ ಬಿಟ್ಕೊಂಡಿದ್ದೀನಿ. ನಿಮಗೆ ಲೇಯರ್ ಐಸ್ ಕ್ರೀಮ್ ಬೇಕಂದರೆ ಈ ರೀತಿ ಮಾಡ್ಕೋಬಹುದು. ನೋಡಿ, ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡು ಈ ರೀತಿ ನಡುವೆ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟಿಕ್ ಹಚ್ಕೋಬೇಕು.
ನೋಡಿ ನಾನು ಸ್ಟಿಕ್ ಬಿಟ್ಕೊಂಡಿದ್ದೀನಿ. ನಾವು ಫ್ರೀಜ್ ಒಳಗೆ ಓವರ್ನೈಟ್ ಇಟ್ಕೋಬೇಕು. ನೋಡಿ ನಾನು ಫ್ರೀಜ್ ಒಳಗೆ ಓವರ್ನೈಟ್ ಇಟ್ಕೊಂಡಿದ್ದೀನಿ. 1 ಕಪ್ ತೊಗೊಂಡು ಅದರೊಳಗೆ ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಒಂದು ಸ್ವಲ್ಪ ಡಿಪ್ ಮಾಡ್ಕೋಬೇಕು ನೀರೊಳಗೆ. ನೋಡಿ ಅಲ್ಯೂಮಿನಿಯಂ ಫಾಯಿಲ್ ತಗೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೋಡಿ ಸ್ವಲ್ಪ ನಾವು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಐಸ್ ಕ್ರೀಮ್ ರೆಡಿಯಾಗಿದೆ. ನೋಡಿ ಲೇಯರ್ ಐಸ್ ಕ್ರೀಮ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ. ನಿಮಗೆ ಈ ರೀತಿ ಬೇಕಂದರೆ ಈ ರೀತಿ ಮಾಡ್ಕೋಬಹುದು. ನೋಡಿ ಮತ್ತೊಂದು ಐಸ್ ಕ್ರೀಮ್ ರೆಡಿಯಾಗಿದೆ. ನೋಡಿ ಇದು ಕಲರ್ಫುಲ್ ಆಗಿದೆ. ಇದು ನೋಡಿ ಈ ರೀತಿ ಟ್ಯಾಪ್ ಮಾಡಿಕೊಂಡು ಈ ರೀತಿ ನಾನು ತಗೊಂಡಿದ್ದೀನಿ. ನೋಡಿ ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ನೋಡಿ ಇದು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತೊಂದು ಪ್ಲೇಟ್ ಒಳಗೆ ಹಚ್ಕೊಂಡಿದ್ದೀನಿ. ನೋಡಿ ಈ ಐಸ್ ಕ್ರೀಮ್ಗೆ ಅನಿಸಿದೆ ಕಮೆಂಟ್ ಮಾಡಿ ಹೇಳಿ. और सब्सक्राइब ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.